ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಾಸನ್ ಬಡ್ಡೀಸ್. ಅಮ್ಮ ಊರಿಗೆ ಹೋಗಿದ್ರು, ಹಾಗೆ ಬರ್ತಾ ಶನಿವಾರ ದುದ್ದದಲ್ಲಿ ಸಂತೆ ನಡೆಯುತ್ತೆ. ಸೊ ನನಗೆ ಮತ್ತು ನಮ್ಮನೆಯವ್ರಿಗೆ ಇಬ್ಬರಿಗೂ ಇಷ್ಟ ಅಂತ ಪುರಿ ತಂದಿದ್ದಾರೆ. ನಿಮ್ಮ ಅಪ್ಪಾಜಿ ಸಂತೆಗೆ ಬಂದಾಗೆಲ್ಲ ಕರ್ಸ್ಕೊತಾ ಇರುತ್ತಲ್ವ? ಯಾವಾಗಲೂ ಪುರಿ ಸ್ಟಾಕ್ ಇರ್ತಾವೆ ಊರಲ್ಲಿ. ನಮ್ಮ ಅಮ್ಮನ ಕೈ ತೋಟ ನೋಡಲ್ಲ ಹೆಂಗೆ ಹುಟ್ಟಿವು ಸಾಂಬಾರು ಸೊಪ್ಪೆಲ್ಲ. ಬೀನ್ಸು ಇಲ್ಲಿಂದ ನಮ್ಮ ಕಂಬು ಕಬ್ಬಿಸ್ತೈತೆ. ಇದೆಲ್ಲ ಸಾಂಬಾರ, ತಡ್ನಿ, ಆಮೇಲೆ ಬೀನ್ಸು, ಪುದೀನ ಸೊಪ್ಪು ತಗೊಂಡಿಟ್ಟಿದ್ದು ಇರಲೇ ಇಲ್ಲಪ್ಪ ಅಲ್ಲಿ. ನಂಗೆ ಗೊತ್ತಿಲ್ಲ. ತರೆ ಕಳ್ಬೇಕಡೆ ಪುದೀನ ಮಮ್ಮಿಗ ಹಾಕ್ತೀರಾ? ಇಲ್ಲೊಂದು ಸೈಡಿಗೆ ಅಲ್ಲಿ ತವತ್ತು ತಂದಿದ್ರಲ್ಲೆಲ್ಲ ಅದು ತಗೊಂಡಿದ್ದೆ, ಅದು ಇರಲೇ ಇಲ್ಲ ಅದ್ರೊಳಗೆ. ನೋಡಿ, ನಂದು ಇದು ಒಂದೇ ಒಂದು ನಾನು ಹಾಕಿದ್ದು ಗಿಡ ಯಾವಾಗಲೂ ದನ ತಿಂದೋಗೋದು. ಇದಕ್ಕೊಂದು ಬೇಲಿ ಮಾಡೈತೆ. ಇಲ್ಲಿ ಎಷ್ಟು ಜನ ಚಿಗುರುತ್ತಿದ್ದು ನೋಡಲ್ಲಿ. ಅದೊಂದು ಕಟ್ಟಿ ಬಿಟ್ಟೈತಿ ಇಟ್ಲಾಗ ಎಲ್ಲ ತಿಂದಾಕೈತಿ ನೋಡಿ. ತಿಂದಿದ್ದು ದನ ಹೊಡ್ಕೊಂಬರುತ್ತಲ್ಲ, ಹಸು ತಿನ್ಲಿ ಅಂತ ಒಯ್ಯನೇ ತೆಗಿಯುತ್ತೆ. ನಿನ್ನ ಮಗನ ಫ್ರೆಂಡ್ ಕಣವ, ನನ್ನ ಮಗ ಇಲ್ಲೇ ಮಾತಾಡ್ತಾ ನಿಂತಿದ್ರು ಇಬ್ರು. ಅಂತು ಸಾಂಬಾರ್ ಸೊಪ್ಪು ಚೆನ್ನಾಗಿ ಹುಟ್ಟೈತೆ. ಅಮ್ಮ ಇರ್ತಾರಲ್ಲ, ಇವಾಗ ಕೆಲವೊಂದು ದಿನ ಊಟ ತಗೊಂಡು ಹೋಗದೆ ಇದ್ದಿದ್ದ ದಿನ ಊಟಕ್ಕೆ ಬರ್ತೀವಿ. ಬಿಸಿ ಬಿಸಿದು ಮುದ್ದೆ ಆಮ್ಲೆಟ್ ಮಾಡಿರ್ತಾರೆ. ಮುದ್ದೆ ಮಾಡಿದ್ರಲ್ವ ನಮ್ಮ ಮುದ್ದೆ? ಓಹ್, ಸರಿಯಾಗಿ ಕಟ್ಟಿದಿರಲ್ಲಮ್ಮ. ಒಂದು ಊಟ ಮಾಡಿದ್ರೆ ಅಲ್ಲಾಡ್ ಹೋಯ್ತೀವಿ. ಅಷ್ಟು ಬಿಸಿ ಇದ್ರೆ ದಿನ ತಿನ್ನೋದು ಬಿಸಿ ಇದ್ರೆ. ಇರಿ, ಅವ್ರು ಇನ್ನೂ ಬಂದಿಲ್ಲ, ಆಫೀಸಲ್ಲೇ ಇದ್ದಾರೆ. ದಿನ ಒಬ್ರು ಹಿಂಗೆ ಮನೇಲಿದ್ದು ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಹೊರಗಡೆ ಕೆಲಸನೂ ಆರಾಮಾಗಿ ಮಾಡ್ಬೋದು, ಊಟನ ನೆಮ್ಮದಿಯಾಗಿ ಮಾಡ್ಬೋದು. ಊಟ ಟೈಮಿಗೆ ಬಿಸಿ ಬಿಸಿ ಊಟ ಸಿಕ್ಕಿದ್ರೆ ಸಾಕ. 2 ಚಮಚ, ನಂಗೆ 5 ಚಮಚ ಬೇಕು. 5 ನಿಮ್ಮ ಅಮ್ಮ ತುಪ್ಪ ಕೊಟ್ಟು ಕಳ್ಸೋಕ್ಕೆ ಸರಿಯಾಗುತ್ತೆ. ಅಣ್ಣನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಊರಿಗೆ ಬಂದಿದ್ರು ಅಂತ ಹೇಳ್ಬಿಟ್ಟು ನಾವು ಸಂಜೆ ಊರಿಗೆ ಹೋದ್ವಿ. ಅವಾಗ ತಾನೇ ತಿನ್ಕೊಂಡು ಹೋಗಿದ್ರು. ನಾವು ಊರಿಗೆ ಹೋದ ತಕ್ಷಣ ನೋಡೋದೆ ಫಸ್ಟ್ ಮಮ್ಮಿ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವ ಮಟನ್ ಸಾಂಬಾರು ಈ ಸಾರು ಮುಂದಿಲ್ಲ. ನಾವಂತೂ ಮಮ್ಮಿ ಕೈ ರುಚಿನ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಮಾತ್ರ, ಏನು ಮಾಡಿದ್ರೂ. ಊರಿಗೆ ಹೋದರೆ ನಾವು ನಾನ್ ವೆಜ್ಜೇ ಜಾಸ್ತಿ ಮಾಡೋದು. ಮಮ್ಮಿ ನಾನ್ ವೆಜ್ ಎಲ್ಲ ಮುಟ್ಟಲ್ಲ ಮತ್ತು ತಿನ್ನಲ್ಲ. ಬಟ್ ಪಪ್ಪಂಗೆ ಇಷ್ಟ ಅಲ್ವಾ, ಹಾಗಾಗಿ ನಾವು ಊರಿಗೆ ಹೋದರೆ ಸ್ವಲ್ಪ ಜಾಸ್ತಿ ನಾನ್ ವೆಜ್ಜೇ ಮಾಡ್ತೀವಿ. ಮತ್ತು ಪಪ್ಪ ಅದು ಫಿಶ್ನ ತುಂಬ ಇಷ್ಟಪಡ್ತಾರೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಊಟ ಮಾತ್ರ ಒಂದು ಚೂರು ತಿನ್ನಲ್ಲ ವಿರಾಟ್. ನೋಡಿ, ಮೀನಾ ಒಂದು ಮೀನು ತಿಂದು ಪಪ್ಪ 2ನೇ ಮೀನು ತಿಂತವನೆ. ಮುಳ್ಳ ನೋಡ್ ಬನ್ನಿ ಎಷ್ಟು ನೀಟಾಗಿ ಬಿಡಿಸಿದಾನೆ ಅಂತ. ತುಂಬಾ ಜನ ಆಗಿರ್ತೀವಲ್ಲ, ಸೊ ನಾವು ಹಾಲಲ್ಲೇ ಎಲ್ಲ ಹಾಸ್ಕೊಂಡು ಮಲ್ಕೊಬಿಡ್ತೀವಿ. ಬೆಳಗ್ಗೆ ಎದ್ದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆರ್ಚ್ ಒಳಗಡೆ ಮಾತಾಡ್ಕೊಂಡು ಕಾಫಿ ಕುಡಿತಾ ಕೂತಿದ್ದೀವಿ. ಇದರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ಎಳ್ನೀರೇನು ದಿವಸ ಬರ್ತಾರ ತಗೊಳ್ಳಿ, ಇವು ಬೇಡ, ಇವರು ಎಡೆಯಕ್ಕಾಗ್ತದೆ. ನಾವೆಲ್ಲರೂ ಊರಲ್ಲಿದ್ವಿ ಅಂತಂದರೆ ಅವತ್ತು ತಿಂಡಿ ಮಾತ್ರ ರೊಟ್ಟಿನೇ ಇರುತ್ತೆ. ಅದರಲ್ಲೂ ಒಲೆನಲ್ಲೇ ರೊಟ್ಟಿ ಹಾಕೋದು. ಇಲ್ಲೆಲ್ಲ ಗ್ಯಾಸ್ ಮೇಲೆ ತಿಂದಿರ್ತೀವಲ್ವ. ಊರಿಗೆ ಹೋದರೆ ಎಲ್ಲದಕ್ಕೂ ಸಾಮಾನ್ಯ ಒಲೆನೇ ಯೂಸ್ ಮಾಡ್ತೀವಿ ನಾವು. ಕೆಂಡದಲ್ಲಿ ಸುಟ್ಕೊಂಡು ತಿಂತೀವಿ ರೊಟ್ಟಿನ, ಮತ್ತು ಹಂಚ್ ಮೇಲೆ ಸುಟ್ಕೊಂಡು ತಿಂತೀವಿ, ಸಖತ್ತಾಗಿರುತ್ತೆ. ರೊಟ್ಟಿ ಎಲ್ಲ ಹಾಕ್ಬಿಟ್ಟು ಹಂಗೆ ಒಲೆ ಮೇಲೆ ದಬಾಕ್ಬಿಟ್ಟು ಹೋಗಿದ್ವಿ. ನಿಂಗೆ ನೋಡಿ ಇಲ್ಲಿ ಕರಿ ಕರಿ ಚಕ್ಲಿ ತಿಂದಂಗೆ ಆಯ್ತೈತೆ. ಹೆಂಗೆ ಒದ್ದಾಡಷ್ಟು. ಆಗ ನಾವು ಸ್ಕೂಲಿಂದ ಬಂದಾಗ ಬೆಳಗ್ಗೆ ಮಾಡಿದ ರೊಟ್ಟಿನ ಹಿಂಗೆ ಹಂಚಿನ ಮೇಲೆ ದಬಾಕ್ಬಿಟ್ಟು ಹೋಗಿರೋರು ಮಮ್ಮಿಯವರು ಹೊಲ್ದ ಹತ್ರಕ್ಕೆ. ಜಗ್ಲಾಡ್ಕೊಂಡು ಕಿತ್ತಾಡ್ಕೊಂಡು ತಿನ್ನೋ, ನನಗೆ ಕರಿದ್ ಬೇಕು ಅಂತ. ಆ ಮಾಡು ಎಲ್ಲರೂ. ಈ ದೇಶ ಆ ದೇಶ ಚಂದ್ರ ದೇಶ. ಯಾರೇ ಬಾರ, ಯಾಕೆ
ನಾವು ಮಾತಾಡ್ತಾ ಕೂತಿದ್ದಾಗ ನನ್ನ ಫ್ರೆಂಡು ತೀರ್ಥ ಅಂತೇಳ್ಬಿಟ್ಟು ಬಸವಘಟ್ಟದವನು ನನ್ನ ಸ್ಕೂಲ್ ಮೆಟ್ಟು ಅಲ್ಲೇ ಪಾಸಾದ ಮಾತಾಡ್ಸ್ಕೊಂಡು ಬಂದ್ವಿ. ನಮ್ಮ ಅತ್ತಿಗೆಯವರಂತೂ ನಾವು ಹೋದರೆ ಬರ್ತಾರೆ, ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲನಾದರೂ ನಮ್ಗೆ ಈ ಥರ ಊರಿಗೆ ಹೋಗ್ಬೇಕು ಅಂತ ಅನಿಸುತ್ತೆ. ವಿರಾಟ್ ಬಂಗಾರಿ ಬೇಜ ಮಕ್ಕಳು ಮಲಗಿದ್ದೆ ಕಣವ. ಚಾರಿ ಬಂಗಾರಿ ನಿದ್ದೆ ಮಾಡೋದು ಇಷ್ಟ ಮಾಡ್ತಾರ. ಅಮ್ಮ ಆರಾಮಾಗಿ ಹೊಲ ಮನೆ ಅಂತ ಓಡಾಡ್ಕೊಂಡಿದ್ರು. ಹುಷಾರಿಲ್ವಲ್ಲ ಇವಾಗ, ಅವರಿಗೆ ಸ್ವಲ್ಪ ನಡೆಯೋಕ್ಕೂ ಸುಸ್ತಾಗುತ್ತೆ. ಇವಾಗ ಇಲ್ಲಿ ಊರಿಗೆ ಬಂದಿದ್ವಲ್ಲ, ತೋಟದೊಳಗಡೆ ಎಲ್ಲ ಅಡ್ಡಾಡ್ತಾ ಇದ್ದಾರೆ. ರೈತರಿಗೆ ಅಂದರೆ ಹಳ್ಳಿನಲ್ಲಿದ್ದವ್ರಿಗೆ ಸಿಟಿಲಿ ಬಂದು ಇರೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಯಾಕೆಂದರೆ ಒಂದು ಜಾಗದಲ್ಲಿ ಅಡ್ಜಸ್ಟ್ ಆಗಿರ್ತಾರೆ. ಅವರು ತೋಟ ಹೊಲ ಜಮೀನು ಅಂತ ಓಡಾಡ್ತಾ ಇರ್ತಾರೆ. ನೋಡಿ ಸೊಪ್ಪಿದೆಯಲ್ಲ, ಇದು ಈ ಕಡೆದು ಅದು ಹೊನ್ನು ಭಾರಿ ಸೇರ್ತಾಳೆ. ಅದಾ ಇದು ಸಸಿ ಇದ್ರೆ ತಾಳಿ ಅಲ್ಲ ಅಲ್ಲಿ ನಾವೀಗ ನಿಮ್ಗೆ ಇನ್ನೇನಾಗ ಬನ್ನಿ. ನನ್ನ ಹೊಲ್ಲೆ ಓದುವಲ್ಲ ಇನ್ನು ಬೇರೆ ಅಲ್ಲಿ ಬತ್ತೋ ನಿಮಗೆ ಇನ್ನು ಅಲ್ಲಿ ನಾವೇ ಬರಕ್ಲಿ ಯಾವತ್ತೇ. ಅದೇ ಹೊಲ್ಲೆ ಓದು ಇನ್ನೇನು ಮಾಡೋಕ್ಕೆ. ಅದನ್ನು ಯಾವಾಗಲೂ ಅಗದು ಹಿಂಗೆ ದವಡೆ ಕೊಟ್ಕೊತಿದ್ದೆ ನಾನು. ವಿಳ್ಯದಲ್ಲಿ ಹಾಕೊಳಕ್ಕೆ ಮಮ್ಮಿ ಎಲೆ ಕುಯ್ಕೊತಾ ಇದ್ದಾರೆ. ಯಾವಾಗ ಬೇಕು ಅವಾಗ ಕುಯ್ಕೊಳ್ಳೋದು ಹಾಕೊಳ್ಳೋದು. ಇಬ್ರು ಒಂದು ರೌಂಡ್ ನಿದ್ದೆ ಮಾಡಿ ಎದ್ವಿ. ಈಗ ಅಲ್ಲ ವಾರಕ್ಕೊಂದಿನ ನೀನು ಮಾಡ್ತೀಯ, ನಾನು ಅದು ಮಾಡಲ್ಲ. ಅವಳು ಮಾಡ್ತಾಳೆ, ನನಗೆ ಅದು ಟೈಮ್ ಸಿಗಲ್ಲ. ನನಗೆ ಮನೆ ಕೆಲಸದಲ್ಲೇ ಫುಲ್ಲು ಇನ್ವಾಲ್ವ್ ಆಗಿಬಿಡ್ತೀನಿ. ಭಾನುವಾರ ಇನ್ವಾಲ್ವ್ ಆಗ್ತೀನಿ. ಆದ್ರೆ ಏನು ಗೊತ್ತಾ, ನಿದ್ದೆ ಮಾಡಿದ್ರೆ ಹಾಸನಲ್ಲಿ ಒಂಥರ ತಲೆನೋವು ಹಿಂಸೆ ಏನೇನೋ. ಮಧ್ಯಾಹ್ನ ಅಪರೂಪಕ್ಕೆ ಒಂದಿನ ಮಲ್ಕೊಂಡ್ರೆ, ಇಲ್ಲಿ ಆಚೆ ಬಂದರೆ ಒಂಥರ ಖುಷಿ ಸಮಾಧಾನ. ಬಂದ ಹಿಂಗೆ ವೆದರ್ ನೋಡಿದ್ರೆ ಎದ್ದು ಹಿಂಗೆ ಕುತ್ಕೊಳ್ಳೋಣ ಅನ್ಸ್ಬಿಡುತ್ತಂತೆ ಕುತ್ಲು. ನಮ್ಮ ಒಂಬತ್ತೈತೆ ತಿಳಿ ಸಪ್ತಮಿ ಪಕ್ಕಕ್ಕೆ ನಾನು ಕುತ್ಕೊಂತೀನಿ ಅಂತ. ಮಮ್ಮಿ ಕೆಳಗಡೆ ಕುತ್ಕೊಳಕ್ ಆಗುತ್ತೆ ಮಮ್ಮಿ? ನಮ್ಮ ಪಪ್ಪ ಎಲ್ಲ ಹೋಗ್ತಿದ್ದೀರಾ? ಹಾಡು ಹೇಳ್ತೀರಾ? ನಿನ್ನ ಬೈತಾ ಇರೋದು ನನ್ನ ಮಗಳು ಹೊಡಿತೀಯ ಅಂತ. ಯಾಕೆ ಹೊಡಿತೀಯ? ಏನ್ ಬೇಕಾ? ತಿನ್ನೋರ್ಕೆ ಏನೇನೋ ಆಡ್ತಾನೆ. ಹೊಟ್ಟೆ ಸ್ಥಿತಿ ಜಾಸ್ತಿಯಾ? ಇಲ್ಲ ಆಗಿದೆ ವಿಡಿಯೋ. ನಟರೇಶ್ವರಿಗೆ ನಾಳೆ ತೋರಿಸ್ಲಿಲ್ಲ ಅಂದ್ರೆ ಕೇಳೋ. ಇವಂದ ಯಾಕ ಜಾಸ್ತಿ ಆಯ್ತು. ಬರೋ ನಡಿಯ, ನಂದೇನು ಊಟ ಮಾಡೋಣ. ನೀವು ಊಟ ಮಾಡಕ್ ಬಂದ್ರೆ ಐತೆ ಎಮ್ಮೆ, ಅದಕ್ಕೆ ಹತ್ರಕೊಳ್ಳೋದು ಭಯ ಆಗುತ್ತೆ. ಕಿರ್ಗಣ್ಣೆಲ್ಲ ನೋಡ್ತೈತೆ, ವಿಡಿಯೋ ಮಾಡ್ತೀನಿ. ಫ್ರೀ ಮಾಡ್ಕೊಂಡು ಊರಿಗೆ ಬಂದರೆ ನಮ್ಗೆ ಇರೋಕ್ಕಾಗದೆ ಒಂದಿನದ ಮೇಲೆ ಇರೋಕ್ಕಾಗಲ್ಲ. ಇನ್ನು ನಮಗೆ ಕೆಲಸಗಳು ಕಾಯ್ತಾ ಇರ್ತವೆ. ನಾವು ಹೊರಡ್ತಾ ಇದ್ದೀವಿ. ಇನ್ನು ಮಮ್ಮಿದು 1 ಗಂಟೆ ನಮಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದೇ ಆಗುತ್ತೆ ನಮಗೆ ಹಾಸನಿಗೆ ತಗೊಂಡೋಗೋದಕ್ಕೆ. ನನಗೆ ಈ ವಿಡಿಯೋ ನೋಡ್ತಾ ಇದ್ರೆ ನಾವು ತುಂಬಾ ಲಕ್ಕಿ ಅಂತ ಅನಿಸುತ್ತೆ. ಯಾಕೆಂದರೆ ಹಳ್ಳಿ ಜೀವನ ಸಿಟಿ ಜೀವನ ಎರಡೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಇನ್ನು ನಾವು ಮದುವೆಗಿಂತ ಮುಂಚೆ ಅನುಭವಿಸಿರೋದೇ ಹಳ್ಳಿ ಜೀವನ. ಆ ಜೀವನದ ಮುಂದೆ ಇನ್ಯಾವುದೋ ಜೀವನನೇ ಅಲ್ಲ. ಇವಾಗಲೂ ಅದನ್ನು ಆ ಲೈಫ್ನಂತೂ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಎಲ್ಲ ಥರ ಲೈಫ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾವಾಗ ಊರಿಗೆ ಬಂದ್ರೂ ನಾವು ಮಮ್ಮಿ ಹತ್ರ ಆಯಿಲ್ ಹಚ್ಚಿಸ್ಕೊಂಡೇ ಹೋಗೋದು. ಇನ್ನು ಹೊರಡೋ ಟೈಮ್ ಆಗೇ ಹೋಯ್ತು. ಯಾವಾಗಲೂ ಇದೊಂದು ತುಂಬಾ ಬೇಜಾರಾಗುತ್ತೆ. ಅಪರೂಪಕ್ಕೆ ಬರ್ತೀವಿ, ಬೇಗ ಹೊರಟ್ಬಿಡ್ತೀವಿ. ಊರಿಗೆ ಬಂದರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ, ಎಷ್ಟು ಬೇಗ ಟೈಮ್ ಕಳೆಯುತ್ತೆ ಅಂತ ಗೊತ್ತೇ ಆಗಲ್ಲ. ಇನ್ನೊಂದು ವಾರ ಇದೆಯಲ್ವ, ಊರಿಗೆ ಹೋಗ್ಬೋದಲ್ಲ ಅಂತ ಸಖತ್ ಎಕ್ಸೈಟ್ ಆಗಿರ್ತೀವಿ. ಆ ಒಂದು ದಿನ ಬೇಗ ಕಳೆದೇ ಹೋಗುತ್ತೆ. ನಮ್ಮ ವಿರಾಟ್ಗೆ ಸ್ವಲ್ಪ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಯಾವಾಗಲೂ. ಬಾಯ್.
ಲವ್ ಅಥವಾ ಗಾಡಿ ಸ್ಕೂಲ್ ಇಲ್ವಾ ನಾಳೆ ಬಾಯ್ ಅಲ್ಲ ಅಲ್ಲ ಅಲ್ಲಿ ಬಿಡ್ತಾ ಇರೋದ ಬೇಗ ಹೊತ್ತು ಮಾವ ಬರ್ತಾನೆ ಮುದ್ದೆ ಮಾಡ್ಕೊಡ್ಬೇಕು ಬೇಗ ಹೊತ್ತು ಹೇಳ್ದ ಮಂಜುಗೆ ಇದೇ ಕಳಿಸ್ತೀಯ ಅವನ್ನ? ಸಂಕಟ ಬರೋಕೆ ಇವನಿಗೆ ಬೇಡ ಅಲ್ಲೇ ಕುತ್ಕೊಳ್ಳಿ ಅಯ್ಯೋ ಒಂದು ಬರ್ಲಿಕ್ಕೆ ನಮ್ಮ ಬಂಗಾರಿಗೆ ಬಾಯ್ ಬಾಯ್ ಪಪ್ಪ ಬಾಯ್ ಮಮ್ಮಿ ಬಾಯ್ ಮಮ್ಮಿ ಬಾಯ್ ಪಪ್ಪ ಪ್ರಾಬ್ಲಮ್ಸ್ ಎಲ್ರಿಗೂ ಇರುತ್ತೆ. ಹಾಗೆ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು, ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.